ನಮಸ್ಕಾರ ಎಲ್ರಿಗೂ. ಬಂಧುಗಳೇ, ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡೋದ್ರಿಂದ ಯಾವ ಯಾವ ದೋಷಗಳು ನಿವಾರಣೆ ಆಗುತ್ತೆ? ಉದಾಹರಣೆಗೆ ಕುಜ ದೋಷಗಳಾಗಬಹುದು, ಸರ್ಪದೋಷಗಳಾಗಬಹುದು, ಸಂತಾನಕ್ಕೆ ಸಂಬಂಧಪಟ್ಟ ದೋಷಗಳು, ಗಂಡ ಹೆಂಡತಿ ಕ್ಲಾಶಸ್, ದಾಂಪತ್ಯ ದೋಷಗಳು, ಕುಜ ದೋಷಗಳು. ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡೋದ್ರಿಂದ, ಸುಬ್ರಹ್ಮಣ್ಯ ಸ್ವಾಮಿಗೆ ಅಷ್ಟೋತ್ತರ ಪೂಜೆ ಮಾಡೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಏಳಿಗೆಗಳು, ಮಕ್ಕಳ ಆರೋಗ್ಯ ಚೆನ್ನಾಗಾಗೋದು, ಮತ್ತು ನಾಗರ ದೋಷಗಳು ಸಹ ನಿವಾರಣೆ ಆಗೋದು ಆಗ್ತಾ ಬರುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅಷ್ಟೋತ್ತರದಿಂದ ಪೂಜೆ ಮಾಡೋದ್ರಿಂದ. ಅಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರದ ಮಹತ್ವವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಇದೇ ಮೊದಲ ಬಾರಿಗೆ ಜ್ಞಾನದಾಯಿನಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಬರುತ್ತೆ. ಆದಷ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರದಿಂದ ಉಪಯೋಗ ಆಗಲಿ. ಅದರ ವಿಶೇಷತೆ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಸ್ವಾಗತ. ಬಂಧುಗಳೇ, ಸುಬ್ರಹ್ಮಣ್ಯ ಸ್ವಾಮಿ ಅಂತಿದ್ದಾರೆ ಶಿವನ ಒಬ್ಬ ಮಗ, ಅಂದರೆ ಷಣ್ಮುಖ ಅಂತ ಹೇಳ್ತಾರೆ, ಕಾರ್ತಿಕೇಯ ಅಂತ ಹೇಳ್ತಾರೆ. ತುಂಬ ಹೆಸರುಗಳು ಸುಬ್ರಹ್ಮಣ್ಯ ಸ್ವಾಮಿ ಇವೆ. ಇವತ್ತು ಸಹ ನಾಗರ ಪೂಜೆಗಳಾಗ್ಬೋದು, ಸುಬ್ರಹ್ಮಣ್ಯ ಷಷ್ಠಿಗಳಾಗ್ಬೋದು, ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆ ಮಾಡೋದ್ರಿಂದ ಎಂತಹ ದೋಷಗಳಾಗ್ಬೋದು, ಮಾಂಗಲ್ಯ ದೋಷಗಳಿದ್ರೂ ಸಹ ನಿವಾರಣೆ ಆಗ್ತಾ ಬರುತ್ತೆ. ಅಂತಹ ಒಂದು ಪೂಜೆ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರದಿಂದ ಪೂಜೆ ಮಾಡೋದನ್ನು, ಏನೇನು ಅದರ ವಿಶೇಷತೆ ಏನೋ ತಿಳ್ಕೊಳ್ತಾ ಹೋಗೋಣ. ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ದಕ್ಷಿಣ ಭಾರತದಲ್ಲಿ ತುಂಬ ವಿಶೇಷವಾಗಿರ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಷಣ್ಮುಖ ಅಂತ ಕೂಡ ಕರೀತಾರೆ. ಅಂದರೆ ಸ್ವಾಮಿಯನ್ನು 6 ಷಣ್ಮುಖಗಳು, ಅಂದರೆ 6 ಪ್ರತ್ಯೇಕ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಅಂಥದ್ರಲ್ಲಿ ವಿಶೇಷವಾದದ್ದು ಮರುಂದಮಲೆ, ತಿರುಪ್ಪರಕುಂಡ್ರಂ, ಪಳನಿ ಸುಬ್ರಹ್ಮಣ್ಯ ತುಂಬ ವಿಶೇಷ, ತಿರುಚೆಂದೂರ್, ಪಳಂ ಉಂದೂರು ಜೋಳೆ ಅಂತ ಊರು, ತಿರುತ್ತಣಿ. ತಮಿಳುನಾಡು ಕಡೆ ತುಂಬ ದೇವಸ್ಥಾನಗಳು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಿವೆ. ಇವತ್ತು ಆ ಕಡೆ ತುಂಬ ಸುಬ್ರಹ್ಮಣ್ಯ ಸ್ವಾಮಿನ ಹೆಚ್ಚಾಗಿ ಪೂಜೆ ಮಾಡ್ತಾ ಇರ್ತಾರೆ. ಇವೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲೂ ಸಹ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ಪಾವಗಡದ ಹತ್ರ ಇರೋ ನಾಗಲಮಡಿಕೆ ಸುಬ್ರಹ್ಮಣ್ಯ ಸ್ವಾಮಿ, ತುಂಬ ಕ್ಷೇತ್ರಗಳು ಕರ್ನಾಟಕದಲ್ಲೂ ಸಹ ವಿಶೇಷವಾಗಿವೆ. ಮತ್ತು ಅಲ್ಲೆಲ್ಲ ಪ್ರತಿದಿನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅಷ್ಟೋತ್ತರದಿಂದ ಪೂಜೆ ಮಾಡ್ತಾ ಬರ್ತಾರೆ. ಅಂತಹ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರದ ಮಹತ್ವಗಳನ್ನು ತಿಳಿತಾ ಹೋಗೋಣ. ಯಾವ ಮಕ್ಕಳು ತುಂಬ ಹಠ ಮಾಡ್ತಾ ಇದ್ದಾರೆ, ಯಾವ ಮಕ್ಕಳು ತುಂಬ ರೊಚ್ಚಿ ಹಿಡಿದಿದ್ದಾರೆ, ಕೋಪ ಜಾಸ್ತಿ ಬರ್ತಾ ಇದೆ, ಕೈಗೆ ಸಿಕ್ಕದನ್ನು ಎಸಿತಾ ಇದ್ದಾರೆ ಅಥವಾ ಕೈಗೆ ಸಿಕ್ಕದ ಹೊಡೆದಾಕ್ತಾ ಇದ್ದಾರೆ, ಅಂಥವರಿಗೆ ಬಾಲಗ್ರಹ ದೋಷಗಳು ಅಂತ ಹೇಳ್ತಾರೆ. ಅಂದರೆ ಮಗು ಹುಟ್ಟಿದಾಗ ಲಗ್ನದಿಂದ ಹಿಂದೆ ಮುಂದೆ ಬರೀ ಪಾಪಗ್ರಹಗಳೇ ಸೇರಿದರೆ ಅಥವಾ ಲಗ್ನಸ್ಥ ರಾಹು ಆಗಿದ್ದರೂ ಸಹ ಬಾಲಗ್ರಹ ದೋಷಗಳು ತುಂಬ ಆಗುತ್ತವೆ. ಚಂದ್ರಗ್ರಹ ಪೀಡಿತ ಆಗಿದ್ದರೂ ಸಹ ಬಾಲಗ್ರಹ ದೋಷಗಳು ಆಗ್ತಾ ಇರ್ತವೆ. ಅಂತಹ ಮಕ್ಕಳು ತುಂಬ ಹಠ ಮಾಡೋದು, ರಚ್ಚೆ ಹಿಡಿಯೋದು, ಕಿರಿಚಾಡೋದು ಆಗ್ತಾ ಇರುತ್ತೆ. ಅಂತಹವರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಿಸಿ, ಅಷ್ಟೋತ್ತರದಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಿಸಿ, ದೇವಸ್ಥಾನದಲ್ಲಾದರೂ ಮಾಡಿ ಅಥವಾ ಮನೆಯಲ್ಲಾದರೂ ಮಾಡಿ, ಅಷ್ಟೋತ್ತರದಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಿ ಭಸ್ಮದಿಂದ ಅರ್ಚನೆಯನ್ನು ಮಾಡಿ. ಒಂದು ಅಷ್ಟೋತ್ತರವನ್ನು ಹೇಳ್ತಾ ಹೋಗಬೇಕು, ಅದಕ್ಕೆ ಭಸ್ಮ ಹಾಕ್ತಾ ಹೋಗಬೇಕು. ಹಾಗೆ ಭಸ್ಮದಿಂದ ಅರ್ಚನೆಯನ್ನು ಮಾಡಿಸಿ, ಅಥವಾ ಗೋಪಿಚಂದನ ಅಂತ ಸಿಗುತ್ತೆ, ಆ ಗೋಪಿಚಂದನವನ್ನು ಸುಬ್ರಹ್ಮಣ್ಯ ಅಷ್ಟೋತ್ತರದಿಂದ ಪೂಜೆಯನ್ನು ಮಾಡಿ ಮಕ್ಕಳಿಗೆ 2 ಹುಬ್ಬುಗಳ ಮಧ್ಯೆ, ಅಂದರೆ ಹಣೆಯಲ್ಲಿ ವಿಭೂತಿ ಅಥವಾ ಗೋಪಿಚಂದನವನ್ನು ಇಡ್ತಾ ಬಂದರೆ ಮಕ್ಕಳು ಎಲ್ಲ ರೀತಿಯ ಹಠಗಳನ್ನು ಬಿಟ್ಟು ಆರೋಗ್ಯವಂತರಾಗಿರ್ತಾರೆ. ಯಾವುದೇ ರೀತಿಯ ರಚ್ಚೆ ಹಿಡಿಯೋದಾಗಲಿ ಹಠ ಮಾಡೋದಾಗಲಿ ಇನ್ನು ಮುಂದೆ ಮಾಡೋದಿಲ್ಲ. ಬಂಧುಗಳೇ, ಸುಬ್ರಹ್ಮಣ್ಯ ಸ್ವಾಮಿ ಇನ್ನೊಂದು ವಿಶೇಷವಾದ ಪೂಜೆಗಳಿಂದ ಏನು ಪರಿಹಾರ ಅಂತಂದರೆ, ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರದಿಂದ ಪೂಜೆ ಮಾಡೋದ್ರಿಂದ ಸಂಸಾರದಲ್ಲಿ ಗಲಾಟೆ ನಡೀತಾ ಇದೆ, ಗಂಡ ಹೆಂಡತಿ ಕ್ಲಾಶಸ್ ಆಗ್ತಾ ಇದೆ, ನೆಮ್ಮದಿ ಇಲ್ಲ, ದಂಪತಿಗಳು ಯಾವಾಗಲೂ ಮಾತಿಗೂ ಕೋಪ, ಮಾತಿಗೂ ಸಿಟ್ಟು, ನೆಮ್ಮದಿ ಕಳ್ಕೊಂಡಿದ್ದಾರೆ, ಸಂಸಾರ ಬೇಸರವಾಗಿದೆ, ಅಂತಹವರು ಅನ್ಯೋನ್ಯತೆ ಇಲ್ಲ ಅನ್ನೋರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ, ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಇಟ್ಟಾದರೂ ಪೂಜೆ ಮಾಡಿ ಅಥವಾ ದೇವಸ್ಥಾನದಲ್ಲಾದರೂ ಪೂಜೆ ಮಾಡಿ, ಅಷ್ಟೋತ್ತರದಿಂದ ಪೂಜಿಸಿ ಹಾಲು ಮತ್ತು ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿಸಿ 9 ನಮಸ್ಕಾರವನ್ನು ಮಾಡ್ತಾ ಬಂದರೆ, ಹಾಲು ಜೇನುತುಪ್ಪ ಅಭಿಷೇಕ ಮಾಡಿಸಿ ಅಷ್ಟೋತ್ತರವನ್ನು ಪಠಣೆ ಮಾಡಿ 9 ನಮಸ್ಕಾರಗಳನ್ನು ಪ್ರತಿ ಮಂಗಳವಾರ ಅಥವಾ ನಿಮಗೆ ಅನುಕೂಲವಾದಾಗ ಅಥವಾ ಶುಕ್ರವಾರಗಳಂದು ಮಾಡ್ತಾ ಬಂದರೆ, ವಿಶೇಷವಾಗಿ 12 ಮಂಗಳವಾರ ಅಥವಾ 12 ದಿನ ಕಂಟಿನ್ಯೂಸ್ ಆಗಿ ಸಹ ಮಾಡಬಹುದು. ಅದನ್ನು ಮಾಡ್ತಾ ಬಂದರೆ 12 ಮಂಗಳವಾರದ ನಂತರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ವಿಶೇಷವಾದ ಅಭಿಷೇಕವನ್ನು ಮಾಡಿಸಿ 12 ದಿನ ಮುಗಿದ ನಂತರ ಒಂದು ವೃದ್ಧ ಬ್ರಾಹ್ಮಣ ದಂಪತಿಗಳಿಗೆ ಅಥವಾ ಅಶಕ್ತರಿಗೆ
ತಾಂಬೂಲ ದಾನವನ್ನು ಮಾಡ್ತಾ ಬಂದರೆ ನಿಮ್ಮ ಮನೆಯಲ್ಲಿರುವ ಎಲ್ಲ ಗಲಾಟೆಗಳು, ಎಲ್ಲ ಪರದಾಟಗಳು, ಗಂಡ ಹೆಂಡತಿ ಕ್ಲಾಶಸ್ ಎಲ್ಲ ಸಹ ನಿವಾರಣೆಯಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹದಿಂದ ನೆಮ್ಮದಿ ಹಾಗೂ ಶಾಂತಿಯನ್ನು ಪಡೆದು ಸುಖವಾದ ಜೀವನ, ನೆಮ್ಮದಿಯಾದ ದಾಂಪತ್ಯ ಜೀವನವನ್ನು ಪಡಿತಾ ಹೋಗ್ತಾರೆ. ಬಂಧುಗಳೇ, ವಿದ್ಯಾರ್ಥಿಗಳಿಗೂ ಸಹ, ವಿದ್ಯಾಭ್ಯಾಸಕ್ಕೂ ಸಹ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ತುಂಬ ವಿಶೇಷವಾದ ಫಲಗಳನ್ನು ಕೊಡುತ್ತದೆ. ಹೇಗೆಂದರೆ, ವಿದ್ಯಾರ್ಥಿಗಳಾಗಲಿ ಅಥವಾ ವಿದ್ಯಾರ್ಥಿನಿಯರಾಗಲಿ ಓದುವಾಗ ಜ್ಞಾಪಕವಿದ್ದು ನಂತರ ಮರೆತು ಹೋದರೆ, ಜ್ಞಾಪಕ ಶಕ್ತಿ ಕಡಿಮೆ ಇದೆ ಅನ್ನೋದಾದರೆ, ಮನೆಯಲ್ಲಿ ಓದ್ಬಿಟ್ಟು ಪರೀಕ್ಷೆಯಲ್ಲಿ ಬರಿತಾ ಇಲ್ಲ ಅನ್ನೋದಾದರೆ, ಪರೀಕ್ಷೆಯಲ್ಲಿ ಜ್ಞಾಪಕ ಬರದೇ ಇದ್ದರೆ, ಪರೀಕ್ಷೆಯ ಸಮಯದಲ್ಲೇ ಅನಾರೋಗ್ಯವಾಗ್ತಿದ್ರೆ, ಕೆಲವರಿಗೆ ಎಕ್ಸಾಮ್ ಫೀವರ್ ಅಂತ ಇರುತ್ತೆ, ಅವ್ರಿಗೆ ಆ ಥರ ಸಮಸ್ಯೆಗಳೇನಾದ್ರು ಎದುರಿಸ್ತಾ ಇದ್ದರೆ, ಇವೇ ಮುಂತಾದ ಹಲವಾರು ಕಾರಣಗಳಿಗೆ ಸಮಸ್ಯೆ ಎದುರಿಸ್ತಾ ಇರೋರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರನ್ನು ತುಂಬ ಹಾಕಿ ಅದರ ಮೇಲೆ ಕೈ ಇಟ್ಟು ಸುಬ್ರಹ್ಮಣ್ಯ ಷೋಡಶನಾಮಾವಳಿಯನ್ನು ಪಠಿಸಿ. ಸುಬ್ರಹ್ಮಣ್ಯ ಷೋಡಶನಾಮಾವಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಷ್ಟೋತ್ತರನೂ ಸಹ ಹಾಕಿರ್ತೀನಿ. ಸುಬ್ರಹ್ಮಣ್ಯ ಷೋಡಶನಾಮಾವಳಿಯನ್ನು ಪಠಿಸಿ ಮನೆಯ ಹೊರಗೆ ಸಾಯಂಕಾಲ 5:45ರಿಂದ 6:15 ಒಳಗೆ ಶುಭ ಗೋಧೂಳಿ ಲಗ್ನದಲ್ಲಿ ಆ ಮಂತ್ರಿಸಿದ ನೀರಿನಿಂದ ಪ್ರತಿದಿನ ಮುಖವನ್ನು ತೊಳೆದುಕೊಂಡು ಬಂದರೆ ಸಮಸ್ತ ವಿದ್ಯಾದೋಷಗಳು ಸಹ ನಿವಾರಣೆಯಾಗ್ತವೆ. ಮುಖದಲ್ಲಿ ಒಂದು ವರ್ಚಸ್ಸು ಬರ್ತದೆ, ಮುಖದಲ್ಲಿ ಒಂದು ಕಾಂತಿ ಬರುತ್ತೆ, ಬಹಳ ವಿದ್ಯಾವಂತರಾಗ್ತಾರೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನು ವಿದ್ಯಾರ್ಥಿನಿಯರು ಯಾರು ಬೇಕಾದರೂ ಮಾಡಬಹುದು. ಮತ್ತು ವಿವಾಹ ಅಪೇಕ್ಷಿತರು, ವಿವಾಹಕ್ಕೆ ಇರುವ ಗಂಡು ಅಥವಾ ಹೆಣ್ಣಾಗಲಿ ಯಾರೇ ಆಗಲಿ ಎಷ್ಟೇ ಪ್ರಯತ್ನ ಪಟ್ಟರು ವಿವಾಹವಾಗ್ತಾ ಇಲ್ಲ ಅಂದರೆ, ವಿವಾಹಗಳು ನಿಂತೋಗ್ತಾ ಇದೆ, ಮದುವೆ ಅರ್ಧಕ್ಕೆ ನಿಂತೋಗ್ತಾ ಇದೆ, ಮದುವೆಗಳಿಗೆ ಅನುಕೂಲ ಆಗ್ತಾ ಇಲ್ಲ ಅನ್ನೋರು ಗುರುವಾರ ಅಥವಾ ಭಾನುವಾರ ಬೆಳಗ್ಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅಷ್ಟೋತ್ತರದಿಂದ ಪೂಜಿಸಿ, ಸುಬ್ರಹ್ಮಣ್ಯ ಸ್ವಾಮಿಗೆ ಅಷ್ಟೋತ್ತರದಿಂದ ಪೂಜೆ ಮಾಡಿ, ಒಂದು ತೆಂಗಿನಕಾಯಿಯನ್ನು ಪೂಜಿಸಿ ಅರಿಶಿಣದ ಬಟ್ಟೆಯಿಂದ ಕಟ್ಟಿ, ಒಂದು ಬಿಳಿ ಬಟ್ಟೆಯನ್ನು ಅರಿಶಿಣದ ನೀರನ್ನು ಮಾಡಿ ಅರಿಶಿಣದ ಬಟ್ಟೆಯಿಂದ ಕಟ್ಟಿ, ನಂತರ ಆ ತೆಂಗಿನಕಾಯಿಯನ್ನು ಅಶ್ವತ್ಥ ಮರದ ಕೊಂಬೆಗೆ ಕಟ್ಟಿ ಬಂದರೆ, ಅರಳಿ ಮರದ ಕೊಂಬೆಗೆ ಕಟ್ಟಿ ಬಂದರೆ, ಕಟ್ಟಕ್ಕಾಗಲಿಲ್ಲ ಅಂದರೆ ಅಲ್ಲಿ ಅರಳಿ ಮರದ ಬುಡಕ್ಕಿಟ್ಟು ಬಂದರೂ ಆಯಿತು, ಅರಳಿ ಮರದ ಕೊಂಬೆಗೆ ಕಟ್ಟಿ ಬಂದರೆ ಶೀಘ್ರವಾಗಿ ವಿವಾಹ ನಿಶ್ಚಯವಾಗ್ತದೆ. ಇದು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರದಿಂದ ಪೂಜೆ ಮಾಡಿ ಆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಿ ಒಂದು ಅರಿಶಿಣದ ಬಟ್ಟೆ ಅಂದರೆ ಬಿಳಿಯ ಬಟ್ಟೆಯನ್ನು ಅರಿಶಿಣ ನೀರಿನಲ್ಲಿ ಅದ್ದಿ ಆ ಬಟ್ಟೆಯಿಂದ ತೆಂಗಿನಕಾಯಿಯನ್ನು ಕಟ್ಟಿ ಅದನ್ನು ತೆಗೆದುಕೊಂಡು ಹೋಗಿ ಅರಳಿ ಮರದ ಕೊಂಬೆಗೆ ಕಟ್ಟಿದರೆ ಶೀಘ್ರವಾಗಿ ವಿವಾಹ ನಿಶ್ಚಯವಾಗ್ತದೆ, ವಿವಾಹಕ್ಕಿರುವ ದೋಷಗಳೆಲ್ಲ ನಿವಾರಣೆ ಆಗ್ತವೆ. ಮತ್ತು ತುಂಬ ಜನ ಆರೋಗ್ಯ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಬೆಳಗ್ಗೆ ಎದ್ದರೆ ಬರೀ ಹಾಸ್ಪಿಟಲ್ಗೆ ದುಡ್ಡು ಹೋಗ್ತಾ ಇದೆ, ಬರೀ ಆರೋಗ್ಯ ಸಮಸ್ಯೆಗಳು, ಮನೆಯಲ್ಲಿ ತುಂಬ ಆರೋಗ್ಯ ಸಮಸ್ಯೆಗಳಾಗಿ ಏಳಿಗೆ ಆಗ್ತಾ ಇಲ್ಲ ಅನ್ನೋರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅಷ್ಟೋತ್ತರದಿಂದ ಪೂಜಿಸಿ ಸ್ವಾಮಿಗೆ ಹಾಲು ಮತ್ತು ಜೇನುತುಪ್ಪವನ್ನು ನೈವೇದ್ಯವನ್ನು ಮಾಡಿಸಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಮೂಲ ಮಂತ್ರದಿಂದ ಮಂತ್ರಿಸಿ 12 ದಿವಸ ಕುಡಿದರೆ, ಅಂದರೆ ಹಾಲು ಜೇನುತುಪ್ಪವನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ನೈವೇದ್ಯ ಮಾಡಿ ಅದರ ಮೇಲೆ ಕೈ ಇಟ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯ ಮೂಲ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ. ಆ ಮಂತ್ರಿಸಿ ಪ್ರತಿದಿನ ಕುಡಿತಾ ಬಂದರೆ, ಒಂದು 12 ದಿವಸವನ್ನಾದರೂ ಆಗಲಿ ಕುಡಿತಾ ಬಂದರೆ ನಿಮ್ಮ ಸಮಸ್ತ ಕಾಯಿಲೆಗಳು ಸಹ ನಿವಾರಣೆಯಾಗಿ ಆರೋಗ್ಯವಂತರಾಗಿ ದೇಹವು ವಜ್ರಕಾಯವಾಗುವಂತೆ ಆರೋಗ್ಯವಂತರಾಗ್ತಾರೆ. ಯಾವುದೇ ರೋಗಗಳಿದ್ರೂ ಸಹ ನಿವಾರಣೆಯಾಗ್ತಾ ಬರ್ತದೆ. ಇದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರದ ವಿಶೇಷ ಮಹತ್ವಗಳು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಶ್ರೀ ವಳ್ಳಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಸುಪ್ರೀತ ಸುಪ್ರಸನ್ನ ವರದಾ ಭವಂತು. ನಿಮ್ಮ ಏನೇ ಅನುಮಾನಗಳಿದ್ರೂ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.